ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಉಪ್ಪಿನ ಬಿಸಿ ನೀರಲ್ಲಿ ಕಾಲುಗಳನ್ನು ನೆನೆಸೋದ್ರಿಂದ ಕಾಲುಗಳಲ್ಲಿರುವಂತಹ ನೋವುಗಳು ಗುಣ ಆಗುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತು ಅಲ್ವಾ. ಅಂಥದ್ದೇ ಒಂದು ಸ್ಪೆಷಲ್ ಉಪ್ಪಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಉಪ್ಪು ನೀವೇನು ನೋಡ್ತಾ ಇದ್ದೀರಾ ನನ್ನ ಕೈಯಲ್ಲಿರೋದು, ಇದನ್ನು ಆಪ್ಸಮ್ ಸಾಲ್ಟ್ ಅಂತ ಹೇಳ್ತಾರೆ. ಗಿಡಗಳನ್ನು ಬೆಳೆಸುವಲ್ಲಿ ಇದು ಒಂದು ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಹಾಗೆ ಹೂ ಬಿಡುವಂತಹ ಗಿಡಗಳಲ್ಲಿ ಇದನ್ನು ಬಳಕೆ ಮಾಡೋದ್ರಿಂದ ಗಿಡಗಳಿಂದ ಚೆನ್ನಾಗಿ ಹೂ ಬಿಡುತ್ತೆ. ಈ ಉಪ್ಪನ್ನು ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತಲೂ ಕೂಡ ಹೇಳ್ತಾರೆ, ಆಪ್ಸಮ್ ಸಾಲ್ಟ್ ಅಂತಲೂ ಕೂಡ ಹೇಳ್ತಾರೆ. ಮ್ಯಾಗ್ನೀಷಿಯಮ್ ಹಾಗೆ ಸಲ್ಫೇಟ್ ಎರಡು ಮಿನರಲ್ಸ್ಗಳು ಸೇರಿ ಈ ಉಪ್ಪು ಆಗಿರುತ್ತೆ. MgSO4 ಅಂತಲೂ ಕೂಡ ಹೇಳ್ತಾರೆ. ಈ ಆಪ್ಸಮ್ ಸಾಲ್ಟ್ ನಿಮಗೆ ಯಾವುದೇ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಆಯುರ್ವೇದಿಕ್ ಶಾಪಲ್ಲಿ ಖಂಡಿತವಾಗ್ಲೂ ಈ ಉಪ್ಪು ನಿಮಗೆ ಸಿಗುತ್ತೆ. ಈ ಉಪ್ಪನ್ನು ನಾವು ಹೇಗೆ ಬಳಕೆ ಮಾಡ್ಕೊಳ್ಬೋದು ಅಂತಂದರೆ, ಈ ಉಪ್ಪನ್ನು ಬಳಸೋದ್ರಿಂದ ಸ್ಟ್ರೆಸ್ ಲೆವೆಲ್ಲು ಕಡಿಮೆ ಆಗುತ್ತೆ. ಹಾಗೆ ಮಸಲ್ಸ್ಗಳಲ್ಲಿ ನೋವು, ದೇಹದ ಯಾವುದೇ ಭಾಗದಲ್ಲಿ ಊತ ಇದ್ದರೆ ಗುಣ ಆಗುತ್ತೆ. ಪಾದಗಳಲ್ಲಿ ನೋವಿರೋದು, ಹಿಮ್ಮಡಿಯಲ್ಲಿ ನೋವಾಗುವುದು, ಹಿಮ್ಮಡಿಯಲ್ಲಿ ಊತ ಇರೋದು ಅಥವಾ ಗಂಟುಗಳಲ್ಲಿ ಊತ ಇರೋದು ಅವೆಲ್ಲವೂ ಕೂಡ ಕಡಿಮೆ ಮಾಡಿಸುತ್ತೆ ಈ ಆಪ್ಸಮ್ ಸಾಲ್ಟ್. ಹಾಗೆ ಅರ್ಥರೈಟಿಸ್ನಂತಹ ನೋವು ಇರಬಹುದು, ಕೀಲುಗಳಲ್ಲಿ ಆಗುವಂತಹ ನೋವು ಇರಬಹುದು, ಹಾಗೆ ಯಾವುದೇ ಭಾಗದಲ್ಲಿ ಊತ ಇರ್ಬೋದು, ಆ ಊತವನ್ನು ಕಡಿಮೆ ಮಾಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಈ ಎಪ್ಸಮ್ ಸಾಲ್ಟು ಬಹಳ ಒಳ್ಳೆಯದಾಗಿರುತ್ತೆ. ಈ ಎಪ್ಸಮ್ ಸಾಲ್ಟನ್ನು ನಾವು ಹೇಗೆ ಬಳಕೆ ಮಾಡ್ಕೊಳ್ಬಹುದು ಅಂತ ನೋಡೋಣ ಬನ್ನಿ. ಬಕೆಟಲ್ಲಿ ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ಳಿ. ಇದರಲ್ಲಿ 2ರಿಂದ 3 ಚಮಚದಷ್ಟು ಈ ಎಪ್ಸಮ್ ಸಾಲ್ಟನ್ನು ಹಾಕ್ಕೊಂಡು ಕಾಲುಗಳನ್ನು ಇದರಲ್ಲಿ ಅದ್ದಿ ಇಡಿ. ಒಂದು ಅರ್ಧ ಗಂಟೆ ಅಥವಾ 1 ಗಂಟೆವರೆಗೆ ಅದ್ದಿ ಇಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಕಾಲುಗಳಲ್ಲಿ ಸೆಳೆತ, ಊತ ಇದ್ದರೆ ಕಡಿಮೆ ಮಾಡುತ್ತೆ. ಹಾಗೆ ನೀವು ಕಾಲುಗಳನ್ನು ಅದ್ದಿ ಇಡೋದ್ರಿಂದ ನಿಮ್ಮ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಬರುತ್ತೆ. ಹಾಗೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ನಿಮ್ಮ ಮನೇಲಿ ಬಾತ್ ಟಬ್ ಇದ್ದರೆ 1 ಮುಷ್ಟಿಯಷ್ಟು ಈ ಎಪ್ಸಮ್ ಸಾಲ್ಟನ್ನು ಅದರಲ್ಲಿ ಹಾಕಿ ಒಂದು ಅರ್ಧ ಗಂಟೆವರೆಗೆ ನಿಮ್ಮ ಬಾಡಿಯನ್ನು ನೆನೆಸೋದ್ರಿಂದ ಸ್ಟ್ರೆಸ್ ಫ್ರೀ ಆಗ್ತೀರಾ. ಹಾಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗೆ ಅರ್ಥರೈಟಿಸ್ನಂಥ ನೋವಾಗಿರ್ಬೋದು ಅಥವಾ ದೇಹದ ಯಾವುದೇ ಭಾಗದಲ್ಲಿ ಊತ ಇದ್ದರೂ ಕೂಡ ಗುಣ ಆಗ್ತಾ ಬರುತ್ತೆ. ಒಂದು ವೇಳೆ ಬಾತ್ ಟಬ್ ಇಲ್ಲ ಇದ್ದರೆ ನೀವು ದೊಡ್ಡ ಬ್ಯಾರಲೆಲ್ಲ ಇರುತ್ತಲ್ವ, ದೊಡ್ಡ ಬಕೆಟ್ ಇದ್ದರೆ ಆ ಬ್ಯಾರಲಲ್ಲಿ ಅಥವಾ ಡ್ರಮ್ಮಲ್ಲಿ ನೀವು ಬಿಸಿನೀರನ್ನು ಹಾಕಿಬಿಟ್ಟು ಈ ಎಪ್ಸಮ್ ಸಾಲ್ಟನ್ನು ಅದರಲ್ಲಿ ಹಾಕಿ ನೀವು ನಿಮ್ಮ ಬಾಡಿಯನ್ನು ಆ ನೀರಲ್ಲಿ ನೆನೆಸ್ಕೋಬೇಕಾಗತ್ತೆ. ಅರ್ಥರೈಟಿಸ್ ನೋವು ಅಥವಾ ಗಂಟುಗಳಲ್ಲಿ ಕೀಲುಗಳಲ್ಲಿ ಸಿಕ್ಕಾಪಟ್ಟೆ ನೋವಿದ್ರೂ ಕೂಡ ನಿಮಗೆ ಬಹು ಬೇಗನೆ ಕಡಿಮೆ ಆಗುತ್ತೆ. ಒಂದು 15 ದಿನ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ರಿಲೀಫ್ ಸಿಗ್ತಾ ಹೋಗುತ್ತೆ. ನೀವು ಕಂಟಿನ್ಯೂ ಕೂಡ ಮಾಡ್ಬೋದು ಇದನ್ನು. ಹಾಗೆ ತುಂಬ ಜನರಿಗೆ ಬೇರೆ ಬೇರೆ ಪಾರ್ಟ್ಸ್ಗಳಲ್ಲಿ ನೋವಿರುತ್ತೆ. ಅಂಥವರು ನೀವು ಆ ಪಾರ್ಟನ್ನು ಈ ಎಪ್ಸಮ್ ಸಾಲ್ಟ್ ಹಾಕಿರುವಂಥ ನೀರಲ್ಲಿ ಹತ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ, ಊತ ಕಡಿಮೆ ಆಗುತ್ತೆ. ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಬಿಸಿ ನೀರಲ್ಲಿ ಎಪ್ಸಮ್ ಸಾಲ್ಟ್ ಹಾಕಿರುವಂಥ ಬಿಸಿ ನೀರಲ್ಲಿ ಹತ್ಬಿಟ್ಟು ಎಲ್ಲಿ ಊತ ಇರುತ್ತೋ, ನೋವಿರುತ್ತೋ ಅಲ್ಲಿ ನೀವು ಶಾಖ ಕೊಡ್ಬೋದು. ಹಾಗೆ ಮಾಡೋದ್ರಿಂದಲೂ ಕೂಡ ನಿಮ್ಮ ನೋವು ಗುಣ ಆಗ್ತಾ ಬರುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಂತ ಹೊಸದಾಗಿ ಎಕ್ಸಸೈಸ್ಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಜಿಮ್ಗೆ ಹೋಗ್ತಾ ಇರ್ತಾರೆ. ಆವಾಗ ಬಾಡಿ ಪೇಯ್ನ್ ಆಗುತ್ತೆ. ಆ ಬಾಡಿ ಪೇಯ್ನನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ನೀವು ಎಪ್ಸಮ್ ಸಾಲ್ಟ್ ಹಾಕಿರುವಂತಹ ನೀರನ್ನು ಬಳಸ್ಕೊಳ್ಬಹುದು. ನಿಮ್ಮ ಬಾಡಿ ಪೇಯ್ನು ಕಡಿಮೆ ಆಗುತ್ತೆ. ಸೊ ನೀವು ಒಂದೇ ದಿನ ಮಾಡ್ಕೊಳ್ಳೋದ್ರಿಂದಲೂ ಕೂಡ ಬಹಳಷ್ಟು ರಿಲೀಫ್ ನಿಮ್ಮ ಬಾಡಿಗೆ ಬರುತ್ತೆ. ಹಾಗೆ ಈ ನೀರನ್ನು ಬಳಕೆ ಮಾಡ್ಕೊಳ್ಳುವಾಗ ಕಣ್ಣಿಗೆ ತಾಗಿಸ್ಬೇಡಿ. ಸೊ ಸ್ನೇಹಿತರೆ, ತಿಳ್ಕೊಂಡ್ರಲ್ವಾ ಆಪ್ಸಮ್ ಸಾಲ್ಟ್ ಏನು, ಹೇಗೆ ಇದನ್ನು ಬಳಕೆ ಮಾಡ್ಕೊಳ್ಬಹುದು ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.